ಹಾರ್ಟ್ ಆಫ್ ದ ಸಿಟಿ ಅಂತಾರೆ ಇದಕ್ಕೆ ಲಕ್ಷ್ಮೀನಗರಕ್ಕೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೂಡಲಿ ಟ್ಯಾಲೆಂಟ್ಸ್ನ ಮಂಜುನಾಥ್ ಮಾತಾಡ್ತೇನೆ. ಸನಪತ್ರಿ ವಿಶೇಷವಾಗಿ ಮೂಡಲಿಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಇಂಟರ್ನ್ಯಾಷನಲ್ ಪ್ರೀಮಿಯರ್ ಸ್ಕೂಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಓಪನ್ ಆಗ್ತಾಯಿದೆ. ಬನ್ನಿ ಈ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಸರ್ ನಮಸ್ತೆ. ನಮಸ್ತೆ. ಮೂಡಲಿಯಲ್ಲಿ ಸರ್ ಹೊಸದಾಗಿ ಆರಂಭ ಆಗ್ತಾಯಿದೆ ನಿಮ್ಮ ಸಂಸ್ಥೆ ವತಿಯಿಂದ, ಅದ್ರ ಬಗ್ಗೆ ಚೂರು ಮಾಹಿತಿ. ನಾವು DSH ಅಂತಕ್ಕಂಥ ಒಂದು ಸೊಸೈಟಿಯಿಂದ ಸುಮಾರು ವರ್ಷಗಳಿಂದ ಟ್ಯೂಷನ್ ಕ್ಲಾಸನ್ನು, ಕಂಪ್ಯೂಟರ್ ಕ್ಲಾಸನ್ನು ನಡೆಸ್ತಾ ಇದ್ದೀವಿ. ಈ ಸುಮಾರಿಗೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಊರು ಹೊರಗಡೆ ಭಾಳ ದೂರಷ್ಟು ಪ್ರೈಮರಿ ಅಂದರೆ ಸಣ್ಣ ಮಕ್ಕಳಿಗಾಗಿ ಸ್ಕೂಲ್ಗಳು ಓಪನ್ ಆಗ್ತಾಯಿವೆ. ಮೂಡಲಿಗೆ ಊರಿನಲ್ಲೇ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಅವು ಇಲ್ಲ. ಹಾಗಾಗಿ ದೂರ ಹೋಗಿ ಹುಡುಗರು ಸಣ್ಣ ಮಕ್ಕಳು ಕಲಿತು ಬರೋಕ್ಕಿಂತ ಇಲ್ಲೇ ಊರಲ್ಲೇ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು 300-400 ಮೀಟರ್ ದೂರದಲ್ಲಿ ಒಂದು ಮಾಡಿದರೆ ಚಲೋ ಆಗ್ತೈತಿ ಅಂಥೇಳಿ ನಾವು ಇತ್ತೀಚೆಗೆ ದೆಹಲಿ ಒಂದು ಬಾಲವಾಟಿಕಾ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಫ್ರಾಂಚೈಸಿನ ತೆಗೆದುಕೊಂಡು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಇಂಟರ್ನ್ಯಾಷನಲ್ ಪ್ರೀ ಪ್ರೈಮರಿ ಸ್ಕೂಲನ್ನು ಇದೇ ಜೂನ್ 18ನೇ ತಾರೀಕು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಅದು ಲಕ್ಷ್ಮೀನಗರದ ಹಿರೇಮಠ ವಾಟರ್ ಫಿಲ್ಟರ್ ಹತ್ತಿರನೇ ಪ್ರಾರಂಭ ಆಗ್ತಾಯಿದೆ. ಸೊ ಈಗಾಗಲೇ ಕೆಲಸಗಳು ಹೇಗೆ ನಡೀತಾ ಇದೆ ಸರ್? ಈಗಾಗಲೇ ಕೆಲಸಗಳು ಸುಮಾರು ಎಲ್ಲ ಮೆಟೀರಿಯಲ್ ಕೂಡ ಸುಮಾರು 1 ಲಕ್ಷ ರೂಪಾಯಿದ ಮೆಟೀರಿಯಲ್ಗಳ ನಿನ್ನೆ ಬಂದು ಇದನ್ನು ಆಗಿದ್ದೇವೆ. ಕಟ್ಟಡ ಕೂಡ ನಡೀತಾ ಇದೆ. ಇನ್ನೇನು ಒಂದು ವಾರದಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಪ್ರಾರಂಭ ಆಗ್ತಾಯಿದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಅನಿಸ್ತಾ ಇದೆ. ಯಾವೆಲ್ಲ ವಯಸ್ಸಿನ ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ಮಾಡ್ಬೋದು? ನಾವು ಪ್ಲೇ ಹೋಮ್ದಿಂದ ಅಂದರೆ 2 ವರ್ಷದಿಂದ ಪ್ಲೇ ಹೋಮ್, 3 ವರ್ಷಕ್ಕೆ ನರ್ಸರಿ ಮತ್ತು 4 ವರ್ಷ LKG, 5ನೇ ವರ್ಷಕ್ಕೆ UKG ಮಕ್ಕಳನ್ನು ನಾವು ಪ್ರವೇಶವನ್ನು ಕೂಡ ತೆಗೆದುಕೊಳ್ತಾ ಇದ್ವಿ. ಪ್ರಾರಂಭದಲ್ಲಿ ಅವರು ಬಾಲವಾಟಿಕಾ ಒಂದು ಇದು ಫೀ ಸ್ಟ್ರಕ್ಚರ್ ಏನಿದೆ ಅಂತಂದರೆ 40,000 ರೂಪಾಯಿ ಇದೆ ಸುಮಾರು. ಆದರೆ ನಾವು ಅವರನ್ನು ಇದನ್ನು ಮಾಡಿಕೊಂಡು ನಾವು ಕನ್ವಿನ್ಸ್ ಮಾಡಿಕೊಂಡು ನಾವು ಮೊದಲಿಗೆ ಬಂದಿರತಕ್ಕಂಥ ಒಂದು 40 ವಿದ್ಯಾರ್ಥಿಗಳಿಗೆ 50% ಡಿಸ್ಕೌಂಟನ್ನು ಕೊಟ್ಟು, ಅಂದರೆ 20,000ದಲ್ಲಿ ಎಲ್ಲವನ್ನು ಕೊಡಬೇಕಂಥೇಳಿ ನಾವು ಇದನ್ನು ಮಾಡ್ತಾಯಿದ್ವಿ. ಜೊತೆಗೆ ಈ 20,000ದಲ್ಲಿ ಮಕ್ಕಳಿಗೆ ಯೂನಿಫಾರ್ಮು, ಬ್ಯಾಗು, ಬುಕ್ಸು ಎಲ್ಲವೂ ಕೂಡ ಒದಗಿಸ್ತಾ ಇದ್ದೀವಿ. ಸರ್ ಏನೆಲ್ಲ ಸೌಲಭ್ಯಗಳಿದ್ದಾವೆ ಸದ್ಯ? ಆರಂಭ ಆಗೋಕ್ಕಿಂತ ಮುಂಚಿತವಾಗಿ ಈಗಾಗಲೇ ಕೆಲಸಗಳೆಲ್ಲ ಇದು ಮಾಡ್ತಾ ಇದ್ದಾರೆ, ಮತ್ತು ಜೊತೆಗೆ ಇಲ್ಲೆಲ್ಲ ಇದಕ್ಕೆ ಬೇಕಾಗತಕ್ಕಂಥ ಏನು ಆಟಕ್ಕೆ ಎಲ್ಲ ಮೆಟೀರಿಯಲ್ ಇದೆ. ಆಮೇಲೆ ಜಿರಾಪೆ ಅಂತಕ್ಕಂಥ ಒಂದು ಇದಿದೆ, ರೈಡಾನು. ಆಮೇಲೆ ಚೇರ್ಸ್ ಎಲ್ಲ ಇವೆ. ಇದು ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರೋದ್ರಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವೆಜಿಟೇಬಲ್ಸ್ ಇವು ಟ್ರೇಗಳು, ಆಮೇಲೆ ಅಲ್ಪಾಬಿ ಟ್ರೇಗಳು, ಜೊತೆಗೆ ಆಟಿಕೆಯ ಸಾಮಾನುಗಳು, ಜೊತೆಗೆ ಇವೆಲ್ಲವನ್ನು ಕೂಡ ನಾವು ಗಾರ್ಡನ್ ಒಂದು ಲೊಕೇಶನ್ದಲ್ಲಿ ಸೆಟ್ ಮಾಡ್ತಾ ಇದ್ದೀವಿ. ಜೊತೆಗೆ CCTV ಎಲ್ಲ ಕೂಡ CCTV ಇದೆ. ಮಕ್ಕಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕುಡಿಯುವ ನೀರಿನ ಸೌಲಭ್ಯ ಕೂಡ ಇದೆ. ಈ ರೀತಿಯಾಗಿ ಒಂದು ಕೂಲ್ ಆಗಿರ್ತಕ್ಕಂಥ ಪರಿಸರದ ಮಧ್ಯದಲ್ಲಿ ಒಂದು ಲೊಕೇಶನನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಈ ಒಂದು ಆರಂಭ ಆಗಿರ್ತಕ್ಕಂಥ ಸಂಸ್ಥೆಗೆ ಸರ್ ಎಷ್ಟು ಜನ ಸಿಬ್ಬಂದಿ ಆಯ್ಕೆ ಮಾಡಿದ್ದಾರೆ? ನಾವು ಈಗ ಒಂದು 2 ಜನ ಆಯಾಗಳನ್ನು ತೆಗೆದುಕೊಂಡು ಒಂದು 2-3 ಜನ ಅಂದರೆ ಮಕ್ಕಳು ಎಷ್ಟು ಅಡ್ಮಿಷನ್ ಆಗ್ತಾವೆ ಅದನ್ನ ನೋಡಿಕೊಂಡು ಒಂದು 2ರಿಂದ 4 ಜನ ಟೀಚರ್ಸನ್ನು ತೆಗೆದುಕೊಳ್ಬೇಕಂತೇಳಿ ನಾವು ವಿಚಾರ ಮಾಡಿದ್ದೀವಿ. ಸರ್ ಎಷ್ಟು ದಿನದ ಕನಸಿದು ನಿಮ್ಮದು? ಸುಮಾರು 20 ವರ್ಷಗಳಿಂದ ನಾವು ಒಂದು ಸ್ಕೂಲ್ ತೆಗಿಬೇಕಂತಲೇ ಇತ್ತು. ಸುಮಾರು 2007ರಲ್ಲಿಯೂ ಕೂಡ ಒಂದು ನಮ್ಮದು ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ಬಟ್ ಅದೇನೋ ಆಗಿ ನನಸಾಗಲಿಲ್ಲ. ಹಾಗಾಗಿ ಮುಂದೆ ಬಂದ್ಕೊಂಡು ನಾವು ಪ್ಯಾರಾಮೆಡಿಕಲ್ ಕಾಲೇಜನ್ನು ಕೂಡ ಒಂದು ನಡೆಸ್ತಾ ಇದ್ದೀವಿ. ಬರ್ತಾ ಇತ್ತೀಚೆಗೆ ನಂದು ಸುಮಾರು ಈಗ ಹೋದ ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಕೂಡ ಪರ್ಮಿಷನ್ ಆಗಿದೆ. ಅದು DSH ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಅಂತ. ಬಟ್ ಸೆಂಟ್ರಲ್ ಗೌರ್ಮೆಂಟ್ದಿಂದ ಸ್ವಲ್ಪ ತಡೆ ಆಜ್ಞೆ ಬಂದಿದ್ದರಿಂದ ಅವೆಲ್ಲ ಕೋರ್ಟ್ಗೆ ಹೋಗಿದ್ದಾವೆ. ಹಾಗಾಗಿ ಅದೇನು ಪ್ರಾರಂಭ ಆಗಿಲ್ಲ. ಸದ್ಯದಲ್ಲೇ ಅದು ಕೂಡ ಪ್ರಾರಂಭ ಆಗ್ತೈತಿ ಅಂತ ಹೇಳೋದಕ್ಕೆ ಸಂತೋಷ ಅನಿಸ್ತಾ ಇದೆ. ಅದು ಪ್ರಾರಂಭ ಆಗುತ್ತಾನ ನಾವು ಖಾಲಿ ಕುಂಡ್ರದು ಏನಂತೇಳಿ ಈ ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಈ ಥರ ಸೆಟಪ್ ಮಾಡಿದರೆ ಮಕ್ಕಳಿಗೂ ಕೂಡ ಅನುಕೂಲ ಆಗ್ತೈತಿ ಊರೊಳಗೆ ಅಂಥೇಳಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಸರ್ ಈಗ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಹಲವಾರು ಕೈಗಳು ಸಪೋರ್ಟಾಗಿ ನಿಂತಿರ್ತವೆ. ಆ ಸಾಲಿನಲ್ಲಿ ನೆನಪಿಗೆ ಬರ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರು ಇದ್ದರೆ ನೀವು ನೆನಪಿಗೆ ಮಾಡ್ಕೋಬೇಕು? ಸುಮಾರು ಜನ ಇದ್ದಾರೆ. ಯಾಕಂದರೆ ನನಗೆ ಬೆನ್ನೆಲುಬು ನಿಂತಿರ್ತಕ್ಕಂಥ ನನ್ನ ಸ್ನೇಹಿತರು ಕೂಡ ಏನಾದರೂ ಒಂದು ಮಾಡು ಈ ರೀತಿಯ ಪ್ಯಾರಾಮೆಡಿಕಲ್ ಕಾಲೇಜ್ ನೀನೇ ಸ್ಟಾರ್ಟ್ ಮಾಡು, ನಿಮ್ಮದೇ ಆಗಿರ್ತಕ್ಕಂಥ ಸಂಸ್ಥೆ ಆಗ್ತೈತಿ, ಜೊತೆಗೆ ಪ್ರೈಮರಿ ಸ್ಕೂಲನ್ನು ಮಾಡಂಥೇಳಿ ನನಗೆ ಹಲವಾರು ಜನ ಐಡಿಯಾ ಕೊಟ್ಟರು. ಆ ಐಡಿಯಾದ್ರ ಮೇಲೆ ನಾನು ಏನು ಮಾಡಿದ್ದೆ, ನಾನು ಒಂದು ಸ್ಕೂಲನ್ನು ಮಾಡೋಣ ಅಂತ ತಿಳ್ಕೊಂಡು ಮಾಡಿದೆ. ಇದಕ್ಕೆಲ್ಲ ನಮ್ಮ ಕುಟುಂಬಸ್ಥರು ಹಾಗೆ ಸ್ನೇಹಿತರು, ನಮ್ಮ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಖುಷಿ ಇದೆ ಸರ್? ಈಗ ಭಾಳ ಖುಷಿ ಆಗ್ತಾಯಿದೆ. ಪ್ರಾರಂಭ ಆದ ನಂತರ ಇನ್ನೂ ಹೆಚ್ಚು ಖುಷಿ ಆಗ್ತೈತಿ. ಬಟ್ ಈಗ ಇವೆಲ್ಲ ಮೆಟೀರಿಯಲ್ ಬಂದವಲ್ಲ, ಯಾವಾಗ ಹೆಂಗಿರ್ಬೋದಪ್ಪ ಮುಂದೆ ನಮ್ಮದು ಒಂದು ಇದು ಸಂಸ್ಥೆ ಬೆಳೀಲಿ ಅಂತೇಳಿ ನಾವು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈಗಾಗಲೇ ನಿಮ್ಮ ಕನಸು ನನಸಾಗಿದೆ ಸರ್. ಈಗ ಪ್ರೇಕ್ಷಕರು ನೋಡ್ತಾ ಇರ್ತಾರೆ, ಅವರಿಗೆ ಈ ತಂದೆ ತಾಯಿಗಳಿಗೆ, ಪೋಷಕರಿಗೆ ಏನು ಹೇಳೋಕ್ಕೆ
ಇಷ್ಟಪಡ್ತೀರಾ ಅಂತ ನೀವು ನಿಮ್ಮ ಮೂಲಕ? ನೋಡಿರಿ, ಸುಮಾರು ನೀವು ಎಲ್ಲ ಸ್ಕೂಲ್ಗಳನ್ನ ನೋಡಿರ್ತೀರ ಈಗಾಗಲೇ. ಬಾಲವಾಡಿಗೆ ಆಮೇಲೆ ಕನ್ನಡ ಮೀಡಿಯಮ್ ಎಲ್ಲ ಕಡೆ ಸ್ಕೂಲ್ಗಳನ್ನು ಹೋಗಿ ನೀವು ವಿಚಾರ ಮಾಡಿದಾಗ ಇದೊಂಥರ ಡಿಫ್ರೆಂಟು ಇಂಟರ್ನ್ಯಾಷನಲ್ ಇರ್ತಕ್ಕಂಥ ಸ್ಕೂಲ್ ಇದೆ. ಇದರಲ್ಲಿ ಆಟ ಆಡ್ತಾ ಮಕ್ಕಳು ಕಲಿಬೋದು. ಹೌದು. ಇದರಲ್ಲಿ ಅಂದರೆ ಯಾವುದೇ ರೀತಿಗಿಂತ ಬರ್ಡನ್ ಇರಂಗಿಲ್ಲ, ಒತ್ತಾಯ ಇರಂಗಿಲ್ಲ. ಇಲ್ಲಿ ಮಕ್ಕಳ ಆಟಿಕೆಯನ್ನು ನೋಡಿದರೆ ಅವು ಹುಮ್ಮಸ್ಸಿನಿಂದ ತಾನಾಗೇ ಬರಬೇಕು. ಆ ಒಂದು ಸಿಸ್ಟಮನ್ನು ನಾವು ಅಳವಡಿಸ್ಬೇಕಂತ ಹೇಳಿ ವಿಚಾರ ಮಾಡ್ತಾ ಇದ್ದೀವಿ. ಮತ್ತು ಪಾಲಕರಿಗೆ ಏನಪ್ಪ ಅಂತಂದ್ರೆ, ಈಗ ಎಲ್ಲೋ ದೂರ ಹೋಗಿ ಕಳಿಸಿ ಬರೋದಕ್ಕಿಂತ ಇಲ್ಲೇ ಅಗ್ರಿ ತಮ್ಮ ಸುತ್ತಮುತ್ತಲಿನಲ್ಲೇ ಪ್ಲೇಸ್ನಲ್ಲೇ ಒಂದು ಹಾರ್ಟ್ ಆಫ್ ದ ಸಿಟಿ ಅಂತಾರೆ ಇದಕ್ಕೆ, ಲಕ್ಷ್ಮೀನಗರಕ್ಕೆ. ಆ ಒಂದು ಲೊಕೇಶನ್ದಲ್ಲಿ ಇದು ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ನಾವು ವೆಹಿಕಲನ್ನು ಇಟ್ಟಿಲ್ಲ, ಯಾಕಂತಂದ್ರೆ ಈ ಮಕ್ಕಳು 2 ವರ್ಷದಿಂದ 4 ವರ್ಷ ಇರೋದ್ರಿಂದ ಅತಿ ಚಿಕ್ಕ ಮಕ್ಕಳು ಇರ್ತವೆ. ಅವು ಮನೆಯಿಂದ ಅಳ್ಕೋಂತ ಬರ್ತಿರ್ತಾವೆ. ನಾವು ಗಾಡಿ ತೊಗೊಂಡು ಹೋದಿವಿ ಅಂತಾರೆ, ಗಾಡಿ ಬಂದು ನಿಂತಪ್ಪ ಹಾರ್ನ್ ಕೇಳಿದ್ರೆ ಹುಡುಗರು ಸ್ಟಾರ್ಟ್ ಆಗ್ತಾವ್ರಿ. ಆದ್ರೆ ಪಾಲಕರನ್ನ ಇಲ್ಲಿ ಕರ್ಕೊಂಬಂದು ಒಂದು 2 ನಿಮಿಷ ನಿಂತ್ರಂದ್ರೆ ಅವು ತಾನ ಆಟ ಅವೆಲ್ಲ ಮೆಟೀರಿಯಲ್ ನೋಡಿ ತಾನ ಆಟಕ್ಕೆ ಹೋಗಿಬಿಡ್ತಾವೆ. ಆ ಟೈಮ್ನಾಗ ಅವ್ರ ಖುಷಿಯಿಂದ ಅವರು ಮನೆಗೆ ಹೋಗ್ಬೋದು. ಅವ್ರ ಮನ್ಯಾಗ ಕೂತ್ಕೊಂಡು ಅಲ್ಲಿ ಬಸ್ನಾಗ ಅಳ್ಕೋತಾ ಇರ್ತಾವೆ, ಬಡಿದು ಹೊಡೆದು ಬಸ್ ಎತ್ತಿಸಿ ಅವು ಅಲ್ಲಿಂದ ಅಳ್ಕೋತಾ ಬರೋದು ಬೇಡ, ಇಲ್ಲಿ ಬಂದು ಖುಷಿಯಿಂದ ಅವು ಆಟ ಆಡಲಿ ಅನ್ನುವಂಥದ್ದು ಪಾಲಕರಿಗೆ ನಾನು ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ಓಕೆ ಸರ್, ನಮ್ಮ ಮಾಹಿತಿಗಾಗಿ ಥ್ಯಾಂಕ್ ಯು. ನಿಮ್ಮ ಕನಸು ನನಸಾಗಿದೆ, ಒಳ್ಳೆಯದಾಗಲಿ. ಇದಿಷ್ಟು ಈ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಅತಿ ಹೆಚ್ಚು ಪೋಷಕರಿಗೆ ತಲುಪಬೇಕಿದು. ಭಾಳ ಒಳ್ಳೆಯ ರೀತಿಯಾಗಿ ಅವರು ಸೌಲಭ್ಯವನ್ನು ಕೊಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಹೊರಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.